ಹೌದಾ? ರಾಜ್ ಮತ್ತೆ ನನ್ನ ಮಧ್ಯೆ ಇರೋದ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿಲ್ಲ ಅಲ್ವಾ? ಯಾವ ಥರದ ಸಂಬಂಧ ಆದರೂ ನಾನು ಅದನ್ನು ಒಪ್ಕೊಂಡಿದ್ದೀನಲ್ವಾ? ರಾಜ್ ಜೊತೆ ಮಾತಾಡ್ಬೇಕಾದ್ರೆ ಒಂದೊಳ್ಳೆ ಪಾಸಿಟಿವ್ ವೈಬ್ ಇರೋದು ನಿಜಾನೇ, ಒಳ್ಳೆ ಫ್ರೆಂಡ್. ಆದ್ರೆ ನಿಮಗ್ ಮಾತ್ರ ಸ್ವಂತ ಆಗಿರೋ ಲೋಕಕ್ಕೆ ಅವ್ರು ಖಂಡಿತ ಬರೋದಿಲ್ಲ. ನನ್ನ ನಂಬಿ. ನನಗೆ ಈ ಜಗತ್ತಲ್ಲಿ ತುಂಬಾ ನಂಬಿಕೆ ಇರೋದು ಹೆಣ್ಮಕ್ಳ ಮೇಲೆ, ವಿಶೇಷವಾಗಿ ನಿನ್ ಮೇಲೆ. ಆದ್ರೆ ನನ್ನನ್ನು ಸೇರಿ ಯಾವ ಗಂಡು ಮಕ್ಳ ಮೇಲೂ ನನಗೆ ನಂಬಿಕೆ ಇಲ್ಲ. ಅದ್ಯಾಕೆ? ಅದು ಯಾಕೆ ಅಂತ ಕೇಳಿದ್ರೆ ಅದು ಹಾಗೆ. ಮತ್ತೆ ನಿನ್ನ ಮನಸ್ಸಲ್ಲಿ ಒಬ್ಬ ವ್ಯಕ್ತಿಯಾಗ ರೂಪುಗೊಂಡ ಚಿತ್ರ ನನ್ನ ಕೆಲವು ಮಾತುಗಳಿಂದ ಮಂಕಾಗ್ಬಾರ್ದು. ಹೋಗ್ ಮಲ್ಕೋ. ಹ್ಯಾವ್ ಎ ಗುಡ್ ಸ್ಲೀಪ್. ಹಲೋ. ಮುಚ್ಚೋ ಬಾಯ್ನ. ಏನು ಅನ್ಕೊಂಡಿದ್ಯಾ ನೀನು? ನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ಮತ್ತೆ ಜೈಲು ಕಳಿಸ್ಬೇಕು ಅನ್ಕೊಂಡಿದ್ಯಾ? ನಾನು ಜೈಲ್ಗೆ ಹೋದ್ರು ಕೂಡ ನಂಗೆ ಒಂದು ತೀರ್ಮಾನ ಆಗ್ಬೇಕಣ. ಲೀಗಲ್ ಆಗಿ ಮಾಡ್ಬೇಕು ಅಂದ್ರೆ ನೀನ್ ಅವಳಿಗೆ ಡಿವೋರ್ಸ್ ಕೊಡು. ನೆಕ್ಸ್ಟ್ ದಿನಾನೇ ಅವಳು ನನ್ ಜೊತೆ ಇರ್ತಾಳೆ. ಹಂಗಾಗ್ಲಿಲ್ಲ ಅಂದ್ರೆ ಅವಳು ನಮ್ಮಿಬ್ರಿಗೂ ಸಿಗೋದಿಲ್ಲ. ನಾನು ಅವಳನ್ನ ಕೊಂದಾಕ್ತೀನಿ. ರಾಜು ನೀನು ಅನ್ಕೊಂಡಿರೋ ರೀತಿ ಇಲ್ಲ ಅಂದ್ರೆ ನಿನಗಾಗ ಬೇಜಾರಾಗುತ್ತಾ? ಅಲ್ಲ, ನಿನ್ನ ರಾಜು ನಡುವೆ ಸಂಬಂಧ ಶುರುವಾಗಿದ್ದು ದಿನಗಳಾಗಿವೆ ಅಷ್ಟೇ. ನಾನು ಅವನ ಕೇಸ್ ವಾದ ಮಾಡಿರೋ ವಕೀಲ. ನೀವೇನ್ ಹೇಳ್ತಿದ್ದೀರಾ? ಒಬ್ಬ ಗಂಡು ತುಂಬಾ ಬೇಗ ಒಂದು ಹೆಣ್ಣತ್ರ ಹತ್ತಿರವಾಗದಂತ ಪ್ರೀತಿ ತೋರಿಸಿದ್ರೆ ಅದರಿಂದ ಏನೋ ಒಂದು ಇಂಟೆನ್ಷನ್ ಇರುತ್ತೆ. ಹಾಗಂದ್ರೆ? ನನಗನ್ನಿಸ್ದಾಗೆ ಅದು ಅವಳ ದೇಹ ಆಗಿರುತ್ತೆ. ಹೌ ಕ್ಯಾನ್ ಯು ಥಿಂಕ್ ಲೈಕ್ ದಟ್ ಮನೋಜ್? ಇದು ತುಂಬಾ ಚೀಪ್ ಆಗಿದೆ. ಆಗಿರಬಹುದು. ಒಂದ್ ವೇಳೆ ನಾನು ಚೀಪ್ ಆಗಿ ಚಿಂತೆ ಮಾಡ್ತಿರ್ಬಹುದು. ಆದ್ರೆ ಒಬ್ಬ ಹೆಣ್ಣಿನ ಪ್ರಕಾರ ಕೇರ್ ಬಯಸ್ತಾರೆ ಅಂತ ನಂಗನ್ಸುತ್ತೆ. ನನ್ ರಾಜ್ ಇದುವರೆಗೂ ಮಾತಲ್ಲಾಗ್ಲಿ ಬೇರೆ ರೀತಿ ಆಗ್ಲಿ ತಪ್ಪಾಗಿ ನಡ್ಕೊಂಡಿದ್ದೇ ಇಲ್ಲ. ನಿನ್ ಜೊತೆ ನಾನು ಆರ್ಗ್ಯುಮೆಂಟ್ ಮಾಡಕ್ ತಯಾರಿಲ್ಲ. ಸಮಯ ನೋಡಿ ಹೊರಗೆ ಬರುವಂತ ಪಿಶಾಚಿ ಎಲ್ಲಾ ಗಂಡು ಮಕ್ಕಳಲ್ಲೂ ಇರುತ್ತೆ. ಒಬ್ಬ ಗಂಡಾಗಿ ನಾನೇ ಇದನ್ನ ಹೇಳ್ತಿರೋದು. ಅಂತ ಒಂದು ವಿಚಾರ ನಿನ್ನ ಮನ್ಸಲ್ಲಿ ಯಾವಾಗ್ಲೂ ಇರೋದು ಒಳ್ಳೇದು. ನಾಳೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ನಾವು ಅಪ್ಪ ಅಮ್ಮನ ಮನೆಗೆ ಹೋಗೋಣ. ಇನ್ ಸ್ವಲ್ಪ ದಿನ ಅಲ್ಲೇ. ನೀನಿಲ್ಲೇ ಇರು, ನಾನು ATMಗೆ ಹೋಗಿ ಬರ್ತೀನಿ. ಭಾವನಾ, ಇಲ್ಲಿ ಹಿಂದೆ. ನೀನಿವಾಗ ಬಂದೆ? ಇವಾಗ ಬಂದೆ. ಯಾವ ಕಡೆ ಪಯಣ? ಮನೋಜ್ ಅವ್ರ ಮನೆಗೆ. ಸ್ವಲ್ಪ ದಿನ ನಾವು ಅಪ್ಪ ಅಮ್ಮನ ಮನೇಲಿರೋಣ ಅಂತ ಹೇಳಿದ್ರು. ಹಲೋ ಮನೋಜ್. ಮನೋಜ್, ರಾಜ್ ಇದ್ದಾನೆ. ಎಲ್ಲಿ? ಹಿಂದೆ ನೋಡು. ಹಲೋ. ರಾಜ್ ವಿಶ್ ಮಾಡ್ತಿದಾರೆ, ನೀನ್ ವಿಶ್ ಮಾಡಲ್ವಾ? ಹಲೋ. ನಿನ್ನೆ ನಮ್ಮ ಔಟಿಂಗ್ ನ ರೌಡಿ ಹಾಳ್ ಮಾಡ್ದ. ಅದಕ್ಕೆ ಕಾಂಪನ್ಸೇಷನ್ ಆಗಿ ರಾಜ್ ನಮ್ ಜೊತೆ ಬರ್ತಾನೆ ಅಲ್ವಾ ಮನೋಜ್? ಅದಕ್ಕೇನು? ಅಪ್ಪ ಅಮ್ಮಂಗ ಪರಿಚಯಿಸ್ಬೋದು. ಹೌದು ಹೌದು, ಅವರಿಗೂ ಪರಿಚಯ ಆಗೋದು ತುಂಬಾ ಚೆನ್ನಾಗಿರುತ್ತೆ.
ಏನಮ್ಮ ನೀನು? ಅವನು ಫೋನ್ ಬಂದಾಗಿಂದ ನೀನ್ ಇದೇ ರೀತಿ ಇದೆಯಾ? ಅಳೋದು, ಈ ತರ ಕೂತ್ಕೊಳ್ಳೋದು ನೋಡ್ದವ್ರು ಏನ್ ಅನ್ಕೊಳ್ಳೋದಿಲ್ಲ ಹೇಳು. ಅವನು ಇಲ್ಲಿಗೆ ಬರ್ತೀನಿ ಅಂತ ಅವನೇ ನನಗೆ ಫೋನ್ ಮಾಡಿದಾನೆ. ಒಂದು ಹೆತ್ತ ತಾಯಿಯಿಂದ ತಡ್ಕೊಳಕ್ಕಾಗತ್ತಾ ನೀವು ಹೇಳಿರೋ ಈ ವಿಷಯನ? ನಿಮ್ಮಿಂದನೇ ಇದೆಲ್ಲ ಆಗಿರೋದು ಅಂತೀನಿ. ಹೆಣ್ ಕಡೆಯವ್ರಿಗೂ ಒಳ್ಳೆ ಕುಟುಂಬ ಅಂತ ಹೇಳಿ ನೀವು ತಗೊಂಬಂದು ಮದುವೆ ಮಾಡ್ಕೊಟ್ರಿ ನಮ್ಮ ಮಗನ್ಗೆ. ಆದ್ರೆ ಅವಳು ನೋಡಿದ್ರೆ ಹುಚ್ಚಿನೇ ಆಗಿ ಬಂದ್ಲಲ್ಲ. ನೀನ್ ಯಾಕೆ ಈಗ ದಡ್ಡಿ ತರ ಮಾತಾಡ್ತಿದ್ಯಾ? ನೀನ್ ಹೇಳೋ ರೀತಿಲಿ ಆ ಹುಡುಗಿ ಹುಚ್ಚಿ ಏನಲ್ಲ, ಬರೀ ಹ್ಯಾಲೋಸಿನೇಷನ್ ಅಷ್ಟೇ. ಇಲ್ದೇ ಇರೋರ್ನ ಇದಾರೆ ಅಂತ ಅನ್ಕೊಳ್ಳೋದು. ಯಾವ್ದಾದ್ರು ಒಳ್ಳೆ ಡಾಕ್ಟರ್ನ ನೋಡಿ ಕೌನ್ಸಿಲ್ ಮಾಡಿದ್ರೆ ಸಾಕಾಗಿದೆ ಅಷ್ಟೇ. ಬಾ ಬಾ, ಸೊಸೆನ್ ನೋಡಿ ನಾವ್ ಎಷ್ಟು ದಿನ ಆಗಿತ್ತು. ಮನೋಜ್ ಎಷ್ಟು ಬ್ಯುಸಿ ಇರ್ತಾರಂತ ನಿಮ್ಗೆ ಗೊತ್ತಲ್ವಾ? ಅಮ್ಮ, ನೀವ್ ಹೇಗಿದ್ದೀರಾ? ಯಾಕಿಬ್ರು ಸಪ್ಪಗಿದ್ದೀರಾ? ಏನೂ ಇಲ್ಲ. ನನ್ನ ಸೊಸೆ ಎಷ್ಟು ಸುಂದರವಾಗಿದ್ದಾಳೆ ಅಂತ ನಾವು ಮಾತಾಡ್ತಾ ಇದ್ವಿ. ಅಲ್ಲ, ರಾಜ್ ಎಲ್ಲಿ? ಮನೋಜ್ ಏನ್ ನಿಂತಿದ್ದೀರಾ? ಹೋಗಿ ರಾಜ್ ಕರ್ಕೊಂಡ್ ಬನ್ನಿ. ಅದು ಹೋಗಿ ಮನೋಜ್. ಬನ್ನಿ ರಾಜ್. ನಿಮ್ಗೆ ರಾಜ್ ಯಾರಂತ ಗೊತ್ತಾ? ಪರಿಚಯ ಮಾಡ್ಕೊಡು ಮನೋಜ್. ಇವರು ರಾಜ್, ನಮ್ ಫ್ಯಾಮಿಲಿ ಫ್ರೆಂಡ್. ರಾಜ್ ಎಲ್ಲಿ ಹೋಗ್ತಿದ್ಯಾ? ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಹಾಗೆ ಸುತ್ತಾಡ್ಕೊಂಡು ಬರ್ತೀನಿ. ನಾನು ಬರ್ತೀನಿ. ಹ್ಮ್. ರಾಜಿಗೆ ಇದೆಲ್ಲ ಇಷ್ಟ ಆಯ್ತು ಅನ್ಸುತ್ತೆ. ನಾನು ಅವನ ಜೊತೆ ಹೋಗಿ ಬರ್ತೀನಿ. ರಾಜ್, ಬಾ, ನಾನ್ ತೋರಿಸ್ತೀನಿ. ಎಷ್ಟು ದೊಡ್ಡ ಜಾಗ ಗೊತ್ತಾ? ಇದಿಷ್ಟು ಹರ್ಬಲ್ ನರ್ಸರಿ. ನನ್ನಿಂದ ಇದನ್ನ ನೋಡಕ್ ಆಗಲ್ಲ ಕಣಪ್ಪ. ನೀನ್ ಈ ರೀತಿ ಮಾಡ್ತಾ ಇರೋದು ಅವಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಅಂತ ನಿನ್ಗನ್ಸುತ್ತಾ? ಆಗ ಮಾತ್ರ ಅವಳ ಮನಸ್ಸಿಂದ ಆ ಮನುಷ್ಯನ ಅಳಿಸೋದಕ್ಕಾಗೋದು. ಏನೇ ಆದ್ರೂ ನೀನ್ ಒಬ್ಬಂಟಿಯಾಗಿ ಇದನ್ನೆಲ್ಲ ಸಹಿಸ್ಕೊಂತಿದ್ಯಲ್ಲ, ಸಾರಿ ಕಣೋ. ಹೆಂಡತಿ ಮನ್ಸಾರೆ ಹೇಳ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ಫ್ರೆಂಡ್ ಇರೋದನ್ನ ಎಷ್ಟೋ ಜನ ಗಂಡಸರಿಗೆ ಒಪ್ಕೊಳ್ಳೋದಕ್ಕಾಗಲ್ಲ ಅಂತ ಮಾಯಾ ನನಗೆ ಹೇಳಿದ್ಲು. ಆದ್ರೆ ಆ ವಿಷಯದಲ್ಲಿ ಮನೋಜ್ ಗೆದ್ಬಿಟ್ರು. ನಂಬಿಕೆಗೆ ಇನ್ನೊಂದು ಹೆಸರೇ ಮನೋಜ್. ಆದ್ರೆ ನಿನ್ ವಿಷಯದಲ್ಲಿ ನನಗೆ ಹಾಗ ಅನ್ನಿಸ್ತಿಲ್ಲ. ಮನೋಜ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಷ್ಟೋ ಜನ ಗಂಡಸರು ಹೆಂಗಸರನ್ನ ನೋಡೋದು ಒಂದೇ ನೋಟದಿಂದ. ಕೆಲವು ಫ್ರೆಂಡ್ಶಿಪ್ ಅಲ್ಲಿ ಸಮಟೈಮ್ಸ್ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಇರುತ್ತೆ. ಅದು ತಪ್ಪಲ್ಲ. ಕಮಾನ್ ಭಾವನಾ. ನೋರಾಜ್, ಬೇಡ. ಹೇ ಕಮಾನ್, ಏನಾಯ್ತು? ನಾನು ಅಮ್ಮನ ಹತ್ರ ಹೋಗ್ತೀನಿ. ಭಾವನಾ, ಮನೋಜ್. ಏನಾಯ್ತು ಭಾವನಾ? ಏನು ಇಲ್ಲ ಮನೋಜ್, ರಾಜನ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬರ್ತೀಯಾ ಪ್ಲೀಸ್? ಏನಾಯ್ತು? ಹೋಗ್ಬೇಕು ಅಂತ ಹೇಳ್ದ? ಹಾಗೇನಿಲ್ಲ. ರಾತ್ರಿ ಇಲ್ಲಿ ಸ್ಟೇ ಮಾಡೋದು ಅಪ್ಪ ಅಮ್ಮಗೆ ಇಷ್ಟ ಆಗಿಲ್ಲ ಅಂದ್ರೆ ರಾಜ್ ಹೋಗ್ಲಿ. ಅದು ಸರಿ ಅನ್ಸೋದಿಲ್ಲ. ನಿನ್ನೆ ಹಾಗೆ ಮತ್ತೆ ಅವ್ರನ್ನ ಮಧ್ಯದಲ್ಲೇ ಅವಾಯ್ಡ್ ಮಾಡೋದು ಅದು ಸರಿ ಅನ್ಸೋದಿಲ್ಲ. ನೀನ್ ಹೋಗು, ಅವ್ರನ್ನ ನಾನು ನೋಡ್ಕೋತೀನಿ. ಮನೋಜ್, ಅದು ಯು ಲುಕ್ ಸೋ ಡಲ್. ಹೋಗಿ ಫ್ರೆಶ್ ಆಗ್ಬಾ. ಹೋಗು.